ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ್ಲ. ಬನ್ನಿ, ಇವತ್ತಿನ ಈ ಒಂದು ರೌಂಡ್ ಆಗಿರುತ್ತಂದರೆ ಏನು ಮಾಡ್ಬೋದು ಅಂತ ತಿಳ್ಕೊಳ್ಬೋದು ನೀವು. ನಾನು ಉಲ್ಲನ್ ತಗೊಂಡಿದ್ದೀನಿ. ಇದು ಯಾವುದ್ರದ್ದು ಅಂತಂತಂದರೆ, ನೀವು ಗ್ರೀನ್ ಕಲರ್ ಟೇಪ್ ನೋಡಿರ್ತೀರಾ. ಈಗ ಒಂದು ಫ್ಲವರ್ ಮಾಡುವಾಗ ಅದು ಗ್ರೀನ್ ಕಲರ್ ನಾವು ಬರಬೇಕಂತಂದರೆ ಆ ಒಂದು ಟೇಪ್ನ ಯೂಸ್ ಮಾಡ್ತೀವಿ, ಗಮ್ ಟೇಪು. ಇದರಿಂದ ನನಗೆ ಅದು ಸಿಕ್ಕಿರೋದು. ಅದೆಲ್ಲ ಖಾಲಿ ಆದಮೇಲೆ ನಾನು ಇದನ್ನು ತಗೊಂಡು ಇದನ್ನೆಲ್ಲ ಒಂದು ಕ್ರಾಫ್ಟ್ ವರ್ಕ್ ಮಾಡೋಣ ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಗ್ಲೂನ ಸಹಾಯ ಮುಖಾಂತರ ನಾನು ಏನು ಮಾಡ್ತೀನಿ, ಅದನ್ನು ಫುಲ್ ಸುತ್ಕೊಳ್ತೀನಿ. ಫುಲ್ ಸುತ್ಕೊಂಡಾದ್ಮೇಲೆ ಅದರಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣದಾದ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದೇನಂತಂದರೆ, ಈಗ ವೈಫ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಏನಕ್ಕಂತಂದರೆ ಅವರ ಹಸ್ಬೆಂಡ್ಗೆ ವೈಫ್ ಅಂದರೆ ಇಷ್ಟ. ಏನಕ್ಕೆ ಇಷ್ಟ ನಿಜ ಸ್ವರೂಪ ಏನಂತಂತಂದರೆ, ಈಗ ಒಂದು ವೈಫ್ ಅನ್ನೋದು ಒಂದು ಪದ ಇದೆ. ಆ ಒಂದು ಪದದಲ್ಲಿ ಎಷ್ಟು ಒಂದು ಅಕ್ಷರಗಳಿದೆ, ಎಷ್ಟು ವರ್ಡ್ ಇದೆ ಅಂದರೆ 4 ವರ್ಡ್ ಇದೆ, 4 ಲೆಟರ್ಸ್ ಇದೆ. ವರ್ಡ್ ಇಲ್ಲ, 4 ಲೆಟರ್ಸ್ ಇದೆ. ಅದರಲ್ಲಿ WIFE ಅಂತ. ಈ WIFE ಏನಕ್ಕೆ ಇಷ್ಟ ಅಂತಂತಂದರೆ, ಅವರಿಗೆ W ಅಂದರೆ ವಾಟ್ಸಪ್ಪು, I ಅಂದರೆ ಇನ್ಸ್ಟಾಗ್ರಾಮ್, F ಅಂದರೆ ಫೇಸ್ಬುಕ್ಕು, E ಅಂದರೆ ಇಮೇಲ್. ಈಗ ಇಷ್ಟು ಒಂದು 4 ಇತ್ತು ಅಂದರೆ ಅವರಿಗೆ ಇನ್ನೇನು ಬೇಕಾಗೋದಿಲ್ಲ. ಅದಕ್ಕೇ ಏನು ಮಾಡ್ತಾರೆ, ವೈಫ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಹೆಣ್ಮಕ್ಳ ಪಾಡು ಯಾವ ರೀತಿ ಅಂಥೇಳಿ. ಬನ್ನಿ, ಇವಾಗ ಈ ಒಂದು ವಿಡಿಯೋದಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಆಗಿದೆ, ಈ ರೌಂಡಾಗೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಇದನ್ನು ಹಾರ್ಟ್ ಶೇಪ್ ಮಾಡ್ಕೊಳ್ಳೋಣ. ಹಾರ್ಟ್ ಶೇಪ್ ಯಾವ ರೀತಿ ಮಾಡಿದೆ ಅಂದರೆ, ಸ್ವಲ್ಪ ಬೆಂಡ್ ಮಾಡಿ ಅಲ್ಲಿಗೆ ನಾವು ಗ್ಲೂ ಹಾಕಿ ಸ್ವಲ್ಪ ಸ್ಟಿಕ್ ಮಾಡಬೇಕು. ಈಗ ಅದು ನಾವು ಸುತ್ತಿರೋದ್ರಿಂದ ಸ್ಟಿಫ್ ಆಗಿರೋದ್ರಿಂದ ನಾವು ಯಾವ ಶೇಪೇ ಕೊಟ್ಟರು ಅದು ಆ ಒಂದು ಶೇಪ್ನಲ್ಲೇ ನೀಟಾಗಿ ಇರುತ್ತೆ. ಅದರಿಂದ ನಾವು ಈಗ ನೋಡಿ, ಈಗ ನಾನು ಹಾರ್ಟ್ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಅದು ಹಾರ್ಟ್ ಶೇಪ್ ಕೊಟ್ಟದು ನೀಟಾಗಿ ನಾವು ಅದನ್ನು ಒಂದು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂತಂತಂದರೆ, ಒಂದು ಮಣಿಗಳ ಮುಖಾಂತರ ಇದನ್ನು ನಾನೊಂದು ಅಲಂಕಾರ ಮಾಡ್ತೀನಿ. ಇದು ಯಾವ ರೀತಿ ಮಾಡೋದು ಅಂಥೇಳಿ ನೀವು ನೋಡ್ಕೊಳ್ಳಿ. ನಾನು ಏನು ಮಾಡ್ತೀನಿ, ಈಗ ಇದನ್ನು ನಾವು ನೇತು ಹಾಕ್ಬೋದು. ಇದೇನು ಮಾಡ್ಬೋದು ಅಂಥೇಳಿ ನೀವು ಕೇಳ್ಬೋದು. ನಾವು ಸೋಕೇಸಲ್ಲಿ ನಾವೇನು ಮಾಡ್ಬೋದು, ಅಲ್ಲಿ ಕ್ಲ್ಯಾಂಪ್ಗಳ ಥರ ಇರುತ್ತೆ, ಅದಕ್ಕೆ ನೇತು ಹಾಕ್ಬೋದು. ಇಲ್ಲ ಹೊರಗಡೆನೂ ಸಹ ನಾವು ನೇತು ಹಾಕೋಬೋದು. ಅದು ಯಾವ ರೀತಿ ಮಾಡಿ ಅದು ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ನೋಡೋಣ ಬನ್ನಿ. ಈಗ ನೋಡಿ, ನಾನು ಮಧ್ಯದಲ್ಲಿ ಸ್ವಲ್ಪ ನಾನು ಗಮ್ ಹಾಕಿ ಒಂದು ಶೇಪ್ ಬರೋ ಥರ ನಾನು ಮಾಡಿಕೊಂಡೆ. ಈಗ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಫಸ್ಟ್ ನಾವು ಈ ಮಣಿ ಹಾಕೋದಕ್ಕಿಂತ ಮುಂಚಿತವಾಗಿ ನಾವು ಏನು ಮಾಡೋಣ ಅಂತಂದರೆ, ಸ್ವಲ್ಪ ಹುಲ್ಲನ್ನು ಒಂದಿಷ್ಟುದ್ದ ಕಟ್ ಮಾಡಿಕೊಂಡು ನಾವು ಅದು ನೇತು ಹಾಕೋದಕ್ಕೆ ನಾವು ಬೇಕಾಗುತ್ತಲ್ಲ, ಅದನ್ನು ಆ ಕಡೆ ಈ ಕಡೆ ಇಟ್ಟು ಗ್ಲೂ ಹಾಕಿ ಅದರ ಮಧ್ಯದಲ್ಲಿ ನಾವು ಒಂದು ಮಣಿ ಇಟ್ಟು, ಇನ್ನು ಬೇರೆ ಮಣಿಯೆಲ್ಲ ಈಗ ಸುತ್ತಲೂ ನಾವು ಮಣಿನ ನಾವು ಅದನ್ನು ಅಂಟಿಸ್ಕೊಳ್ತಾ ಬರೋಣ. ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಪ್ಲೇನಾಗಿರೋದಕ್ಕಿಂತ ಈ ರೀತಿ ಮಣ್ಣಿನಲ್ಲಿ ನಾವು ಅದನ್ನು ಅಲಂಕಾರ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನಿಮಗೆ ಇಷ್ಟವಾದ ರೀತಿಯಲ್ಲಿ ನೀವು ಇದನ್ನು ರೂಪಿಸ್ಕೊಳ್ಬೋದು. ಈ ಒಂದು ನನ್ನ ವಿಡಿಯೋದ ಮುಖಾಂತರ ನಿಮಗೆ ನಾನು ತಿಳಿಸ್ಕೊಡೋದು ಏನಂತಂತಂದರೆ, ಯಾವುದು ಕಷ್ಟವಾದದ್ದಲ್ಲ, ಎಲ್ಲನೂ ಸುಲಭ ರೀತಿಯಲ್ಲಿ ಮಾಡ್ಬೋದು. ಅದಕ್ಕೆ ನಾನು ನಿಮಗೆ ಸುಲಭ ರೀತಿಯಲ್ಲಿ ಈ ಒಂದು ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ನಾನು ಸೈಡ್ಗೆ ಫುಲ್ ನಾನು ಗ್ಲೂ ಹಾಕ್ಕೊಳ್ತಿದ್ದೀನಿ. ಗ್ಲೂ ಹಾಕ್ಕೊಂಡು ನೀಟಾಗಿ ಅಂಟಿಸ್ಕೊಂಬರ್ತೀನಿ. ಅದು ಶೇಪಲ್ಲಿ ಬರಬೇಕು. ಈಗ ನಾವು ಹಾರ್ಟ್ ಶೇಪಲ್ಲಿ ಮಾಡ್ತಿದ್ದೀವಿ ಅಂತಂದರೆ, ನಾವು ಮಣಿ ಹಾಕಿದಾಗ್ಲೂ ಸಹ ನಮಗೆ ಹಾರ್ಟ್ ಶೇಪಲ್ಲಿ ಬಂದರೆ ಅದು ನೀಟಾಗಿ ನಮಗೆ ಕಾಣಿಸೋದಕ್ಕೆ ಸಾಧ್ಯ. ಇಲ್ಲಿ ನೋಡಿ, ನೀವು ಈ ರೀತಿ ಒಂದು ಡಿಸೈನ್ ಮಣಿನೂ ಹಾಕ್ಬೋದು, ಇಲ್ಲ ಪ್ಲೇನ್ ಮಣಿನೂ ಹಾಕ್ಬೋದು, ಇಲ್ಲ ಕುಂದನ್ ಹಾಕ್ಬೋದು. ನಿಮ್ಗೆ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಬೋದು. ಸೊ ನನಗೆ ಸಿಕ್ಕಿರತಕ್ಕಂಥ ಒಂದು ಮೆಟೀರಿಯಲ್ನಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದತಕ್ಕಂಥ ಒಂದು ಮೆಟೀರಿಯಲ್ನಲ್ಲಿ ನೀವು ಈ ಒಂದು ವಿಡಿಯೋನ ನೋಡ್ಕೊಂಡು ನೀವು ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ಈ ರೀತಿಯ ಒಂದು ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಇದು ಇಷ್ಟ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಿಮ್ಗೆ ಯಾವ ಕಲರಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.